ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಮಂಗಳವಾರ ತುಂಬ ಶಕ್ತಿದಾಯಕವಾಗಿರುತ್ತೆ. ನೆನಪಿಟ್ಕೊಂಡಿದ್ದೆ ಒಂದೇ ಒಂದು ನಿಂಬೆ ಹಣ್ಣನ್ನು ತಗೊಂಡು ಈ ಚಿಕ್ಕ ಕೆಲಸವನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಗೆ ಹಿಡಿದಿರುವಂಥ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ, ದರಿದ್ರ, ಕಷ್ಟ, ಕಣ್ಣೀರು ಯಾವುದೇ ರೂಪದಲ್ಲಿದ್ದರೂ, ಯಾರೇ ನಿಮ್ಮನ್ನು ಅಳಿಸ್ತಾ ಇದ್ದರೂ ಕೂಡ, ಯಾರೇ ನಿಮ್ಮನ್ನು ಕಷ್ಟ ಕೊಡ್ತಾಯಿದ್ರು, ನಿಮ್ಮ ಜೀವನದಲ್ಲಿ ಯಾರೇ ಬಂದು ನಿಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡಿದರೂ ಈ ಪರಿಹಾರ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಆ ಕಷ್ಟದಿಂದ ಹೊರಗಡೆ ತಗೊಂಡು ಬರುತ್ತೆ. ಅಷ್ಟು ಶಕ್ತಿದಾಯಕವಾಗಿರುವಂಥ ಈ ಪರಿಹಾರ ಬಂದು ಮಂಗಳವಾರ ಮಾಡಿಕೊಂಡಿದ್ದೆ ಆದರೆ ಅತೀಂದ್ರಿಯ ಶಕ್ತಿಗಳಿಂದ ಕೂಡಿರುತ್ತೆ. ಯಾಕಂದರೆ ಆಷಾಢ ಮಾಸದಲ್ಲಿ ನಾವು ಮಂಗಳವಾರ, ಶುಕ್ರವಾರ ಅನ್ನುವಂಥದ್ದು ಇನ್ನೂ ಚೆನ್ನಾಗಿ ಆ ದಿನಗಳಲ್ಲಿ ಅಮ್ಮನವರನ್ನು ಪೂಜೆ ಮಾಡುವಂಥದ್ದು. ಯಾಕಂದರೆ ಈ ದುರ್ಗಾದೇವಿಯನ್ನು ಕೂಡ ಮಂಗಳವಾರದ ದಿನಗಳಲ್ಲಿ ನಾವು ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು. ಕುಜನಿಗೆ ಸಂಬಂಧಪಟ್ಟಂಥ ಈ ದಿನ ತಪ್ಪದೆ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟಂಥ ಮಂಗಳವಾರದ ದಿನಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡಿಕೊಳ್ಬಾರ್ದು. ಮಾಡಿಕೊಂಡ್ರೆ ಪದೇ ಪದೇ ನಮ್ಮನ್ನು ಆ ಕೆಲಸಗಳಲ್ಲೇ ಮತ್ತೆ ಆ ನೆಮ್ಮದಿ ಇಲ್ಲದೆ ರಿಪೀಟ್ ನಾವು ಮಾಡುವಂತೆ ಮಾಡುತ್ತೆ. ಅದಕ್ಕೆ ಸಾಲವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಕೆಂಪು ವಸ್ತುಗಳಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು. ಮಂಗಳವಾರ ಸಾಧ್ಯವಾದಷ್ಟು ತೊಗರಿಬೇಳೆ, ಮೈಸೂರು ಬೇಳೆಯನ್ನು ನೀವು ಅಡುಗೆಗೆ ಬಳಸೋದಕ್ಕೆ ಹೋಗಬೇಡಿ. ಟೊಮೊಟೊಗಳನ್ನು ಬಳಸೋದಕ್ಕೆ ಹೋಗಬೇಡಿ. ಸಾಕಷ್ಟು ಈ ರೀತಿ ಕೆಂಪು ಪದಾರ್ಥಗಳು, ಕೆಂಪು ತರಕಾರಿಗಳಿಂದ ಸ್ವಲ್ಪ ದೂರ ಇದ್ದರೆ ಸಾಲಕ್ಕೆ ನಾವು ಗುರಿಯಾಗೋದಿಲ್ಲ. ಸಾಲ ಮಾಡಿಕೊಂಡಿದ್ರೆ ಇನ್ನೂ ಮತ್ತೆ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಕೂಡಿ ಬರುತ್ತೆ. ನೆಮ್ಮದಿ ಇರೋದಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ದಿನ ನಾವು ಆದಷ್ಟು ಯಾರಿಗೂ ಕೂಡ ಸಾಲವನ್ನು ಏನೋ ಕೇಳಿರ್ತೀವಿ, ಅವ್ರು ಕೊಡ್ತೀವಿ ಅಂತ ಹೇಳಿದ್ರೆ ತಗೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ತಗೊಳ್ಬಹುದು. ಸಾಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅವಶ್ಯಕತೆಗಳು ತಾನಾಗೇ ಬಂದುಬಿಡುತ್ತೆ. ಅಂದರೆ ಸಾಲ ಮಾಡಿಕೊಳ್ಳುವಂಥದ್ದು ಸಮಯ ಅನ್ನುವಂಥದ್ದು ಮತ್ತೆ ಮತ್ತೆ ಸೃಷ್ಟಿಯಾಗ್ತಾ ಇರುತ್ತೆ. ಅದಕ್ಕೆ ಈ ದಿನ ಆದಷ್ಟು ನಿಮ್ಮ ಕೈಯಲ್ಲಿ ದುಡ್ಡಿದ್ದರೆ, ನೀವೇನಾದರೂ ಸಾಲ ಮಾಡಿಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ತೀರಿಸೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಪ್ರಯತ್ನ ಪಡೋದ್ರಿಂದ ಮಂಗಳವಾರದ ದಿನಗಳಲ್ಲಿ ಸಾಲ ಬೇಗ ತೀರಿಸ್ಕೊಳ್ಬಹುದು. ಇನ್ನು ಏನಾದರೂ ನೀವು ಗಿರ್ವಿ ಇಟ್ಟಿದ್ರೆ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ದುಡ್ಡನ್ನು ಕಟ್ಟಿ. ಆ ಥರ ಕಟ್ಟೋದ್ರಿಂದ ಕೂಡ ಬೇಗ ಬಿಡಿಸ್ಕೊಳ್ಬಹುದು. ಈ ದಿನ ಒಡವೆಗಳನ್ನು ಕೂಡ ನೀವು ಗಿರ್ವಿ ಇಡೋದಕ್ಕೆ ಹೋಗಬೇಡಿ. ಕೆಲವು ನೆನಪಿಟ್ಕೊಳ್ಳಿ, ಸಮಯ ಸಂದರ್ಭ ಅನ್ನುವಂಥದ್ದು ಒಂದೇ ರೀತಿಯಲ್ಲಿ ನಮಗಿರೋದಿಲ್ಲ. ತುಂಬ ಕಷ್ಟ ಬಂದುಬಿಟ್ಟಿದೆ, ಬೇರೆ ದಾರಿ ಇಲ್ಲ, ಯಾವುದೋ ಒಂದು ರೂಪದಲ್ಲಿ ತುಂಬ ನೋವು ಪಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಬಾರಿ ಈ ದಿನ, ತಿಥಿ, ವಾರಗಳನ್ನು ನೋಡೋದಿಲ್ಲ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ. ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನರದೃಷ್ಟಿ ಎಷ್ಟು ಕೆಟ್ಟದ್ದಾಗಿರುತ್ತೆ ಅಂದರೆ, ಎಷ್ಟೇ ನಗ್ನಗ್ತಾ, ಎಷ್ಟೇ ತುಂಬ ಖುಷಿಯಾಗಿ ನೀವು ಹಣಕಾಸಿನಲ್ಲಿ ಒಂದು ಮನೆಯಲ್ಲಿ ಎಲ್ಲೇ ಆಗಿರಬಹುದು ತುಂಬ ಸ್ಟ್ಯಾಂಡರ್ಡಾಗಿ ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರು ನರದೃಷ್ಟಿ ಬಿತ್ತು ಅಂದರೆ ಆ ಮನುಷ್ಯ ಹಣಕಾಸಿನ ಮೇಲೆ, ಆರೋಗ್ಯದ ಮೇಲೆ, ಅವರ ಜೀವನದ ಮೇಲೆ, ಪ್ರತಿಯೊಂದರ ಮೇಲೂ ಕೂಡ ಕಣ್ಣು ಬಿದ್ದಾಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಅದಕ್ಕೆ ಈ ಸಣ್ಣ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಏನೂ ಇಲ್ಲ, ಒಂದು ನಿಂಬೆಹಣ್ಣನ್ನು ತಗೊಂಡ್ರೆ ಸಾಕು. ಮನೆಯಲ್ಲಿದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಅಂಗಡಿಯಿಂದ ತಗೊಂಡು ಬಂದ್ರೂ ಸಾಕಾಗುತ್ತೆ. ಇದನ್ನು ನಾವು ಆದಷ್ಟು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಅತೀಂದ್ರಿಯ ಶಕ್ತಿಗಳು ಪ್ರಕೃತಿಯಲ್ಲಿ ತುಂಬ ನಿಶ್ಶಬ್ದವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ನಾವು ಭಗವಂತನನ್ನು ಏಕಾಗ್ರತೆಯಿಂದ ಕೇಳಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಆಗಿರೋದ್ರಿಂದ ಇದನ್ನು ಮಾಡಿಕೊಳ್ಳಿ. ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ.
ಎಷ್ಟೋ ಜನ ನಮಗೆ ಕೇಡು ಬಯಸ್ತಾ ಇರ್ತಾರೆ. ನಮ್ಮ ಮನೆಯ ಮೇಲೆ, ನಮ್ಮ ಮೇಲೆ ಅವರ ವಕ್ರದೃಷ್ಟಿ ಬಿದ್ದು ಹಲವಾರು ಸಮಸ್ಯೆಗಳು ಬರಲಿ ಅಂತ ಕಾದುಕೊಂಡಿರ್ತಾರೆ. ಅವರುಗಳಿಗೆ ಆಗಿರಬಹುದು, ನಮ್ಮ ಮನೆ ಮೇಲೆ ಬಿದ್ದಿರುವಂಥ ನರದೃಷ್ಟಿನೇ ಆಗಿರಬಹುದು. ಆ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಹೋಗಬೇಕು. ಅದಕ್ಕೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಮನೆಗೆ ದೃಷ್ಟಿ ತೆಗಿಬೇಕು ಅಂದರು, ಹಾಗೆ ಯಾರಿಗೆ ಏನಾದರೂ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ದೃಷ್ಟಿ ತೆಗೆಯುವಂಥದ್ದು, ವೆಹಿಕಲ್ಸ್ಗೆ ದೃಷ್ಟಿ ತೆಗೆಯುವಂಥದ್ದು, ಅಷ್ಟೊಂದು ಶಕ್ತಿ ತುಂಬಿರುವಂಥ ನಿಂಬೆಹಣ್ಣು. ಇದ್ರ ಮೇಲೆ ನೀವು ಬ್ಲ್ಯಾಕ್ ಪೆನ್ನಲ್ಲಿ 777 ಅಂತ ಬರ್ಕೊಳ್ಳಿ. ನಮಗೆ ಅಕಸ್ಮಾತ್ ಬ್ಲ್ಯಾಕ್ ಪೆನ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸ್ಕೆಚ್ ಇರುತ್ತೆ, ಕಾಡಿಗೆ ಇರುತ್ತೆ, ಐಲೈನರ್ ಇರುತ್ತೆ. ಈ ಥರ ಯಾವುದ್ರಲ್ಲಾದರೂ ಕೂಡ ನೀವು ಬರ್ಕೊಳ್ಬಹುದು. ಈ ಥರ ಬರೆದು ಬಿಟ್ಟಿದ್ದೆ. ಒಂದು ಗುಂಡು ಸೂಜಿಯನ್ನು ತಗೊಂಡಿದ್ದೆ. ಇದಕ್ಕೆ ಕಬ್ಬಿಣದ್ದು ಚಿಕ್ಕದಾಗಿ ಮೊಳೆ ಸಿಕ್ಕಿದ್ರೂ ಕೂಡ ನೀವು ತಗೊಳ್ಳಿ. ಕಬ್ಬಿಣ ಬಂದು ನಮಗೆ ಶನಿಕಾರಕ. ಶನಿಯ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿ ಶನಿಯ ಆಶೀರ್ವಾದ ಸಿಗುತ್ತೆ. ಈ ಥರ ನಿಧಾನಕ್ಕೆ ನೀವು ಇದನ್ನು ಚುಚ್ಚಿ ನಿಂಬೆಹಣ್ಣಿಗೆ ಮೊದಲು ನಾವು ಹೊರಗಡೆ ಬಂದು ನಿಂತ್ಕೊಂಡು ನಮಗೆ ನಾವು ದೃಷ್ಟಿಯನ್ನು ತಗೊಳ್ಬೇಕು. ಮನೆಗೂ ಸೇರಿಸಿ ಮೇಲೆಯಿಂದ ಕೆಳಗಡೆ ಅಥವಾ ನೀವು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ಕೆಲವು ಪ್ರಾಂತ್ಯಗಳಲ್ಲಿ ಅವ್ರದ್ದೇ ವಿಧಾನದಲ್ಲಿ ತಗೊಳ್ತಾರೆ. ಆ ಥರ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಇದನ್ನು ತೆಗೆದಾಗ ನಮ್ಮ ಮನೆ ಒಳಗಡೆ ನಮ್ಮ ಮನಸ್ಸಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದನ್ನು ಬೇಗ ಹೇಳ್ಕೊಳ್ಳುತ್ತೆ, ಫಾಸ್ಟಾಗಿ ಕೆಲಸ ಮಾಡುತ್ತೆ ನಿಂಬೆಹಣ್ಣು. ಅದಕ್ಕೆ ಇಷ್ಟನ್ನು ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಳಿ. ಆಗುವಂಥ ಬದಲಾವಣೆಗಳು, ಒಂದೊಂದೇ ಸಮಸ್ಯೆಗಳು ಹೋಗಿ ನಮ್ಮ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ನಮಗೆ ತುಂಬ ಸಮಾಧಾನವಾಗಿ, ಶಾಂತವಾಗಿ, ನೆಮ್ಮದಿ ಸಿಕ್ಕಿದೆ ಅನ್ನುವ ಒಂದು ರೀತಿಯಲ್ಲಿ ನಮಗೆ ಅದು ಅನಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಷ್ಟು ಮಾಡಿದ್ದೇ ಎಲ್ಲಾದರೂ ನಿಮಗೆ 4 ರಸ್ತೆಗಳು ಸೇರುವಂಥ ಜಾಗ ಇದ್ದಾಗ ಆ ಜಾಗಕ್ಕೆ ಹೋಗಿ ಹಾಕ್ಬಿಟ್ಟು ಬರಬಹುದು. ಆ ಥರದ್ದಿಲ್ಲ ನಮಗೆ ಹತ್ತಿರದಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಎಲ್ಲಾದರೂ ಯಾರು ತುಳಿಬಾರ್ದು ಅಷ್ಟೇ ಸ್ನೇಹಿತರೆ. ಆ ರೀತಿ ನಾವು ಆ ಜಾಗಗಳನ್ನು ನೋಡಿಕೊಂಡಿದ್ದೇ ಇದನ್ನು ಹಾಕ್ಬಿಟ್ಟು ಬರಬೇಕು. ಇದನ್ನೆಲ್ಲವೂ ಕೂಡ ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಿ